ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ ಬೆಂಗಳೂರು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯರ್ನಾಳದ ಯುವ ಶ್ರೀ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು. ಶಂಕರಗೌಡ ಪಾಟೀಲರಿಗೆ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಹಿನ್ನೆಲೆ ನಂದಿಹಾಳ ಪಿ.ಯು. ಗ್ರಾಮದಲ್ಲಿ ಪೂಜ್ಯ ಶ್ರೀ ಸಂಗಯ್ಯ ಮಹಾಸ್ವಾಮಿಗಳು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರಾದ ಜನಗೌಡ ಪಾಟೀಲ್, ರಾವತಪ್ಪ ಬೆಂಕಿ, ಶೇಕುಮುತ್ಯ ಬೆಂಕಿ, ಟಿ.ಬಿ. ಮೇಳಿ, ಗ್ರಾಮದ ಯುವಕರಾದ ಪ್ರಪ್ಪ ಕೊಲ್ಲಾರ್, ಸುರೇಶ್ ಬೆಂಕಿ, ತಾತಾ ಕುಂಸಿ, ಮಲ್ಲು ಮನಗೂಳಿ, ಶಂಕರಗೌಡ ಪಾಟೀಲ್, ಚಿನ್ನು ಜಾಗೀರ್ದಾರ್, ಶೇಖು ಹಿರೇಕುರ್ಬರ್, ಶ್ರೀಶೈಲ್ ಮನಗೂಳಿ, ವಿಜು ಹಾದಿಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸರ್ಕಾರ ಕ್ಷೇತ್ರದಲ್ಲಿದ್ದೀನಿ. ಅದು ಪ್ರಾಥಮಿಕವಾಗಿ ದೇವರಿಪ್ಪಡಿಗೆಯಲ್ಲಿ ಒಂದು ಸಣ್ಣದಾದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಿದ್ದೀವಿ. ಅದರ ಉದ್ಘಾಟನೆ ಪೂಜ್ಯ ಸಿದ್ದೇಶ್ವರ ಅಪ್ಪವರು ಮಾಡಿದ್ರು ಅದನ್ನು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸೌಹಾರ್ದ ಸಹಕಾರಿ ರಂಗದಲ್ಲಿ ಸುಮಾರು 25 ವರ್ಷದಿಂದ 25ಕ್ಕಿಂತಲೂ ಹೆಚ್ಚು ಸೌಹಾರ್ದ ಸಹಕಾರಿಗಳ ಸ್ಥಾಪನೆಯಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಮತ್ತು ಯಾವುದೇ ಸೇವೆಗೆ ಶುಲ್ಕ ಇಲ್ಲದೆ ನಾನು ಕೆಲಸ ಮಾಡಿದ್ದೀನಿ. ಮತ್ತು ನನಗೆ ಈ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆಗೆ ಒಂದು ಚಿಕ್ಕ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆಲ್ಲ ಪೂಜ್ಯರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿ ದೊರೆತಿದ್ದಕ್ಕೆ ತಮಗೆ ಏನು ಅನ್ಸೈತ್ರಿ? ಖುಷಿ ಅನಿಸ್ತದೆ ರೀ. ಸಮಾಜಕ್ಕೆ ಕೊನೆಗೂ ಗುರುತಿಸ್ತಲ್ಲ ಅಂತ. ಕೆಲವೊಂದು ಸಂಘ ಸಂಸ್ಥೆ ಸ್ಥಾಪನೆ ಮಾಡಿದ ನಂತರ ಎಷ್ಟೋ 10-12 ವರ್ಷ ಸರ್ವಿಸ್ ಸೇವೆ ಮಾಡಿದ ನಂತರವೂ ಕೂಡ ಅಲ್ಲಿ ನನಗೆ ಎಷ್ಟೋ ಅವಮಾನ ಅಥವಾ ಇಲ್ಲ ಸಲ್ಲದ ಅಪವಾದಗಳು ಕೂಡ ಬಂದು ಅದಕ್ಕೆ ಇವತ್ತು ಉತ್ತರ ಸಿಕ್ಕದಂತ ಹೇಳಿ ನನಗೆ ಹೆಮ್ಮೆ ಇದೆ. ತಮ್ಮ ಹೆಸರು? ನನ್ನ ಹೆಸರು ಶಂಕರಗೌಡ ಪಾಟೀಲ್ ಅಂತ ಹೇಳಿ, ಯರ್ನಾಳದವರು.